ಆಕಾಶವಾಣಿ ಗಿಡನೆಟ್ಟು ಮರವಾಗಿಸಿ ಮಳೆ ತರಿಸಿ ರಾಶಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಭಾಗವಹಿಸುತ್ತಿರುವವರು ಬಿಪಿ ರವಿ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು. ವಿಷಯ ಅರಣ್ಯ ಮತ್ತು ಹವಾಮಾನ ಬದಲಾವಣೆ. ನೀರಿಗಾಗಿ ಅರಣ್ಯ. ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜಾಗತಿಕ ತಾಪಮಾನದಲ್ಲಿ ಅರಣ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇಂಗಾಲವನ್ನ ಹೀರಿಕೊಂಡು ಆಮ್ಲಜನಕವನ್ನ ಹೆಚ್ಚಾಗಿ ಬಿಡುವ ಮೂಲಕ ನಮ್ಮ ಜೀವ ವೈವಿಧ್ಯತೆಯನ್ನ ಈ ಅರಣ್ಯಗಳು ಕಾಪಾಡ್ತಾ ಬಂದಿವೆ. ಇಂಥ ಅರಣ್ಯಗಳು ಹವಾಮಾನ ಬದಲಾವಣೆಯಲ್ಲಿ ಯಾವ ಪಾತ್ರವನ್ನು ವಹಿಸುತ್ತವೆ, ಹೇಗೆ ಇದನ್ನು ಕಾಪಾಡಿಕೊಳ್ಳೋದು, ಹವಾಮಾನ ಬದಲಾವಣೆಯಲ್ಲಿ ಯಾವ ಯಾವ ಕ್ರಮಗಳನ್ನು ಕೈಗೊಂಡ್ರೆ ಸೂಕ್ತ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಿಪಿ ರವಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಅಮ್ಮ. ಸರ್, ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಈಗ ಪ್ರಸ್ತುತ ಇರೋವಂಥ ಒಂದು ವಿಷಯ, ಎಲ್ಲರ ಬಾಯಲ್ಲೂ ಕೇಳ್ತಾ ಇರೋದು ನಾವು. ಹವಾಮಾನ ಬದಲಾವಣೆಯಲ್ಲಿ ಈ ಜಾಗತಿಕ ತಾಪಮಾನ ಬಹಳಷ್ಟು ನಮ್ಮನ್ನು ಅಫೆಕ್ಟ್ ಮಾಡ್ತಾ ಇದೆ, ಪರಿಣಾಮ ಬೀರ್ತಾ ಇದೆ ನಮ್ಮೆಲ್ಲರ ಜೀವನದ ಮೇಲೆ ಅನ್ನೋದನ್ನು ನಾವು ಇಡೀ ಜಾಗತಿಕವಾಗಿ ಇದನ್ನು ನಾವು ಮಾತಾಡ್ತಾ ಇದ್ದೀವಿ. ಸೊ ಅರಣ್ಯಗಳು ಕೂಡ ಇದರಲ್ಲಿ ನಮಗೆ ಬಹಳಷ್ಟು ಇದುವರೆಗೂ ಇರುವಂಥ ಕಾಪಾಡ್ಕೊಂಡಿರೋ ಅರಣ್ಯಗಳು ನಮ್ಮನ್ನು ಇದುವರೆಗೂ ಉಳಿಸಿವೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹೇಗೆ ಅರಣ್ಯಗಳನ್ನು ನಾವು ಹವಾಮಾನ ಬದಲಾವಣೆಯಲ್ಲಿ ಅವು ಪ್ರಮುಖ ಪಾತ್ರವನ್ನು ಹೇಗೆ ವಹಿಸುತ್ತವೆ ಅನ್ನೋದನ್ನ ಮೊದಲಿಗೆ ತಿಳಿಸಿ. ಮೊದಲು ನಾವು ಸಣ್ಣವರಿದ್ದಾಗ ಹವಾಮಾನದ ಬಗ್ಗೆ ಮಾತ್ರ ನಮ್ಮ ಹಿರಿಯರು ಹೇಳೋರು, ಇವತ್ತು ಹವಾಗುಣ ಚೆನ್ನಾಗಿದೆ ಕಣಪ್ಪ ಹಾಗೆ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ ಎಂಬುದು ಜಾಗತಿಕ ಮಟ್ಟದಲ್ಲಿ ಅಲ್ಲದೆ ನಮ್ಮ ಸ್ಥಳೀಯ ಮಟ್ಟದಲ್ಲೂ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಇದಕ್ಕೆ ಉದಾಹರಣೆ ಅಂತೇಳಿದರೆ, ಮಳೆಗಾಲದಲ್ಲಿ ಮೊದಲು ನಿಯಮಿತವಾಗಿ ಮಳೆ ಬರ್ತಿತ್ತು. ಈಗ ಒಂದೇ ದಿನದಲ್ಲಿ ಸುಮಾರು ದಿನಗಳಷ್ಟು ಮಳೆ ಬರ್ತದೆ. ಚಳಿಗಾಲದಲ್ಲಿ ಅಂತೇಳಿದ್ರೆ 2 ರಿಂದ 3 ತಿಂಗಳಷ್ಟು ಚಳಿ ಇರ್ತಿತ್ತು. ಈಗ 1-2 ದಿನ ಚಳಿ ಇರ್ತಿದ್ದೆ, ಆಮೇಲೆ ಸೆಕೆ ಪ್ರಾರಂಭ ಆಗುತ್ತೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನಂತೇಳಿದರೆ, ನಮ್ಮ ವಾತಾವರಣದಲ್ಲಿ ಏನು ನಮ್ಮ ಇಂಗಾಲ ಡೈಆಕ್ಸೈಡ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ ಏನಂತೀವಿ, ಇದ್ರ ಪ್ರಮಾಣ ಜಾಸ್ತಿ ಆಗಿದೆ. ನಮ್ಮ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಇದು 350 mm ಪಾರ್ಟ್ಸ್ ಪರ್ ಮಿಲಿಯನ್ ಇದ್ದರೆ ಅಷ್ಟರೊಳಗಿದ್ರೆ ಇದು ಸರಿ ಇತ್ತು. ಆದರೆ ಈಗ 350 ಪಾರ್ಟ್ಸ್ ಪರ್ ಮಿಲಿಯನ್ಗಿಂತ ಜಾಸ್ತಿಯಾಗಿ 400 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಹೆಚ್ಚಾಗ್ತದೆ. ಇದಕ್ಕೆ ಕಾರಣಗಳು ಅನೇಕ. ಅದರಲ್ಲಿ ಮುಖ್ಯವಾಗಿ ನಮ್ಮ ಏನು ಈ ಫಾಸಿಲ್ ಫ್ಯೂಯಲ್ಸ್ ಅಂತೀವಿ, ಏನು ಪೆಟ್ರೋಲು, ಡೀಸೆಲ್ಲು, ಇದನ್ನೆಲ್ಲ ನಾವು ಭಾಳ ಜಾಸ್ತಿ ಉಪಯೋಗ ಮಾಡ್ತಾಯಿದ್ವಿ. ಅಂದರೆ ನಮ್ಮ ವಾಹನಗಳ ದಟ್ಟಣೆ ನೋಡಿ, ಬೆಂಗಳೂರಿನಲ್ಲಿ 126 ಲಕ್ಷ ವಾಹನಗಳಿದ್ದಾವೆ, ನಾವು 146 ಲಕ್ಷ. ಈ ವಾಹನಗಳನ್ನು ನಾವು ಉಪಯೋಗಿಸ್ತಿರೋದ್ರಿಂದ ಡೀಸೆಲನ್ನು ಯೂಸ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ. ಮತ್ತು ನಾವು ಉಪಯೋಗಿಸ್ತಿರುವ ಎಲೆಕ್ಟ್ರಿಸಿಟಿ ಎನರ್ಜಿ ಎಲ್ಲ ಈಗ ಹೇಗೆ ಬರ್ತದೆ ಅಂತೇಳಿದರೆ, ಇದೆಲ್ಲ ನಮ್ಮ ಪಾಸಿಟಿವ್ ಎಲ್ಲಾದ ಕೋಲ್ ಏನು ಕಲ್ಲಿದ್ದಲನ್ನ ನಮ್ಮ ಥರ್ಮಲ್ ಪ್ಲಾಂಟ್ಸಲ್ಲಿ ಬರ್ನ್ ಮಾಡ್ತಾರೆ. ಇದರಿಂದ ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗ್ತದೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಏನು ನಾವು ಊಟ ಮಾಡ್ತೀವಲ್ಲ, ಅನ್ನ, ಭತ್ತ, ಈ ಭತ್ತದಲ್ಲೂ ಕೂಡ ನಿರಂತರವಾಗಿ ನೀರನ್ನು ನಾವು ಇಡೋದ್ರಿಂದ ಅದರಲ್ಲಿ ಮಿಥೇನ್ ಅನ್ನೋ ಒಂದು ಅಂಶ ರಿಲೀಸ್ ಆಗುತ್ತೆ. ಮಿಥೇನು, ಕಾರ್ಬನ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡ್ ಇವೆಲ್ಲದರ ಪ್ರಮಾಣ ನಿಗದಿತ ಮಟ್ಟಕ್ಕಿಂತ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಸೂರ್ಯನ ಕಿರಣಗಳು ನಮ್ಮ ಭೂಮಿ ಮೇಲೆ ಬಿದ್ದಾಗ ಅವು ಮತ್ತೆ ವಾಪಸ್ಸು ಅಟ್ಮಾಸ್ಫಿಯರ್ಗೆ ಹೋಗುತ್ತವೆ. ಆದರೆ ಆ ಶಾಖವನ್ನು ಇವೇ ಹಿಡಿದಿಟ್ಕೊಂಡು ಒಂದು ವಾತಾವರಣದಲ್ಲಿ ಟೆಂಪರೇಚರ್ ಅದು ಗರಿಷ್ಠ ಮಟ್ಟವನ್ನು ಮೀರ್ತಿದೆ. ವಿಜ್ಞಾನಿಗಳು ಹೇಳೋ ಪ್ರಕಾರ 1.5 ಡಿಗ್ರಿಯಷ್ಟು ಒಳಗಡೆ ಇದ್ದರೆ ಅಷ್ಟು ಎಫೆಕ್ಟ್ ಆಗ್ತಿಲ್ಲ ಅಂತೇಳಿ. ಆದರೆ ನಾವು ಇದಿಷ್ಟು ಮಟ್ಟವನ್ನು ಮೀರಿ ಆಲ್ರೆಡಿ 2 ಡಿಗ್ರಿಯಷ್ಟು ಆಗ್ತದೆ ಆವರೇಜ್ ಟೆಂಪ್ರೇಚರ್ ಜಾಗತಿಕ ಮಟ್ಟದಲ್ಲಿ. ಇಷ್ಟೇ ಇರೋದ್ರಿಂದ ಏನಾಗ್ತದೆ ಅಂತೇಳಿದರೆ, ಹಿಮಗಡ್ಡೆಗಳು ಕರಗ್ತವೆ, ಸಮುದ್ರದ ಮಟ್ಟ ಜಾಸ್ತಿ ಆಗ್ತದೆ, ಬಿರುಗಾಳಿಗಳು, ಸೈಕ್ಲೋನ್ಸು ಜಾಸ್ತಿ ಆಗ್ತದೆ, ಮತ್ತು ಯಾವಾಗ ಮಳೆ ಬೀಳಬೇಕು ಮಳೆ ಬೀಳೋದಿಲ್ಲ, ಅನ್ಪ್ರೆಡಿಕ್ಟಬಲ್ ರೈನ್ಸ್ ಆಗ್ತದೆ, ಫ್ಲಡ್ಸ್ ಜಾಸ್ತಿ ಆಗ್ತದೆ, ಡ್ರಾಟ್ ಜಾಸ್ತಿ ಆಗ್ತದೆ. ಕರ್ನಾಟಕಕ್ಕೆ ಹೇಳಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ರಾಜಸ್ಥಾನ ಬಿಟ್ಟರೆ ಕರ್ನಾಟಕ ರಾಜ್ಯನೇ ಇಟ್ ಇಸ್ ದಿ ಸೆಕೆಂಡ್ ಮೋಸ್ಟ್ ಅಫೆಕ್ಟೆಡ್ ಏರಿಯಾ ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಅಂತಾರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮಗೆ ನೀರಿನ ಕೊರತೆ ಉಂಟಾಗ್ಬೋದು ಅಂಥೇಳಿ ಪ್ರೆಡಿಕ್ಟ್ ಮಾಡ್ತಾರೆ. ಈ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ, ವರದಿಗಳಿರೋ ಪ್ರಕಾರ, ನಮಗೆ ಜನಜೀವನದ ಮೇಲೆ ಭಾಳ ದುಷ್ಪರಿಣಾಮವನ್ನು ಬೀರ್ತದೆ. ಕೆಲವೊಂದು ಕ್ರಾಪ್ಸ್ಗಳು ಈಲ್ಡ್ ಏನು ಪ್ರೆಡಿಕ್ಟ್ ಮಾಡಿದೆ ಆ ಈಲ್ಡ್ ಕಡಿಮೆ ಆಗ್ಬೋದು, ಮತ್ತು ನಮಗೆ ರೋಗ ರುಜಿನಗಳು ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್ TB, ಡೆಂಗ್ಯೂ ಇಂಥದ್ದು ಆಗ್ಬೋದು, ಮತ್ತು ಪ್ರಾಣಿಗಳು ಕೂಡ ಅಫೆಕ್ಟ್ ಆಗ್ತದೆ. ಇದಕ್ಕೆಲ್ಲ ಏನಂತ ಹೇಳಿದ್ರೆ, ನಮ್ಮ ಮನುಸಂಕಲದ ನಮ್ಮ ಮಾನವನ 21ನೇ ಶತಮಾನದ ಅತ್ಯಂತ ಕಠಿಣವಾದ ಸವಾಲು ಏನಾದರೂ ಇದ್ದರೆ ಇದಕ್ಕೆ ಇದು ತಾಪಮಾನ ಹೆಚ್ಚಾಗ್ತಾ ಇರೋದು, ಹವಾಮಾನ ಬದಲಾವಣೆ ಅಂತಾರೆ.
ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ಇದನ್ನು ಹೇಗೆ ನಾವು ತಗ್ಗಿಸ್ಬೇಕು ಅನ್ನೋದು ನಮ್ಮ ಎಂಟೈರ್ ಮನುಕುಲದ ಮುಂದೆ ದೊಡ್ಡ ಪ್ರಬಲ ಪ್ರಶ್ನೆ ಇದು, ಸವಾಲು, ಒಂದು ದೊಡ್ಡ ಪ್ರಶ್ನೆ. ಒಂದು ಪ್ರಬಲ ಸವಾಲು. ಇದಕ್ಕೆ ಕೇವಲ ಸರ್ಕಾರ ಆಗಲಿ ಅಥವಾ ಕೆಲವೇ ಸಂಸ್ಥೆಗಳಾಗಲಿ ಆಗೋದಿಲ್ಲ. ಇದೆಲ್ಲದಕ್ಕೂ ಕೂಡ ಮಾಡಬೇಕಂದ್ರೆ ವೈಯಕ್ತಿಕ ಮಟ್ಟದಲ್ಲೂ, ಕೌಟುಂಬಿಕ ಮಟ್ಟದಲ್ಲೂ ಕೂಡ, ಸಾಂಸ್ಥಿಕ ಮಟ್ಟದಲ್ಲೂ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಹಲವಾರು ಪ್ರಯತ್ನಗಳು ನಡೀತಾ ಇದ್ದಾವೆ. ತಾವೆಲ್ಲ ಪತ್ರಿಕೆಗಳನ್ನು ನೋಡ್ತಾ ಇರ್ಬೋದು. COP23, COP29, ಇತ್ತೀಚೆಗೆ COP29 ನಡೀತು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೇಳಿ. ಇದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎಲ್ಲ ಜಾಗತಿಕ ಮಟ್ಟದಲ್ಲಿ ಸುಮಾರು 199 ದೇಶಗಳು ಒಳಗೂಡಿ ಈ ಕಾರ್ಬನ್ ಡೈಆಕ್ಸೈಡ್ನ ಹೇಗೆ ತಗ್ಗಿಸಬೇಕು ಅನ್ನೋದ್ರ ಬಗ್ಗೆನೇ ನಾವು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಸೊ ಅರಣ್ಯ ಇಲಾಖೆಯಿಂದ ಈ ಒಂದು ಯಾವ ಪ್ರಯತ್ನ ನಡೆದಿದೆ ಸರ್ ಈ ಬಗ್ಗೆ, ಈ ಕುರಿತಂತ? ಅದು ಆಕ್ಚುಲಿ ನಮ್ಮ ಪ್ರಕೃತಿ ಮಾತೆಯ ಒಂದು ವರ. ಏನು ನಮ್ಮ ಮರಗಳಿದ್ದಾವೆ ಅದರಲ್ಲೂ ಕೂಡ ಏನು ಮರಗಳು ಇದ್ದಾವೆ, ಇದು ಹೈಯೆಸ್ಟ್ ಇವಲ್ಯೂಷನರಿ ಆರ್ಗ್ಯಾನಿಸಮ್ಸ್ ಇನ್ ದಿ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಅಂತ ಹೇಳ್ತಾರೆ. ಈ ಮರಗಳು ಮಾತ್ರನೇ ದೇ ಇನೇಲ್ ಕಾರ್ಬನ್ ಡೈಆಕ್ಸೈಡ್. ಏನು ನಾವು ಕೆಟ್ಟದ್ದು ಅಂತೇಳಿ ಕಾರ್ಬನ್ ಡೈಆಕ್ಸೈಡ್, ಇನೇಲ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎಕ್ಸೇಲ್ ಆಕ್ಸಿಜನ್. ಆದ್ದರಿಂದ ಅರಣ್ಯಗಳು ಬಹಳಷ್ಟು ಮಹತ್ವವನ್ನು ವಹಿಸ್ತವೆ. ಈ ಟೆಕ್ನಾಲಜಿ ಇನ್ನೂ ಮನುಷ್ಯ ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಅದಕ್ಕೆ ಏನು ಅಂತೇಳಿದರೆ, ಇರುವಷ್ಟು ಅರಣ್ಯ ಪ್ರದೇಶ ಎಲ್ಲಿದೆ ಜಾಗತಿಕವಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಆ ಅರಣ್ಯಗಳನ್ನು ಕಾಪಾಡ್ಕೋಬೇಕು. ಫಸ್ಟ್ ಇರುವ ಎಕೋಸಿಸ್ಟಮ್ ಏನಿದೆ ನಮ್ಮಲ್ಲಿ, ಎಕ್ಸಿಸ್ಟಿಂಗ್ ಫಾರೆಸ್ಟ್ಸ್ ಏನಿದೆ ಅದನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಫಸ್ಟ್ ಮಾತ್ರ ಪ್ರೊಟೆಕ್ಷನ್ ಮಾಡಬೇಕು. ಅದನ್ನು ಯಾವುದೇ ಒತ್ತುವರಿ ಆಗದಂಗೆ, ಒಂದು ಬೆಂಕಿ ಬೀಳ್ದಂಗೆ ಇರುವಂಥ ಅರಣ್ಯವನ್ನು ಫಸ್ಟು ನಾವು ಕಾಪಾಡ್ಕೊಳ್ಬೇಕು. ಯಾಕೆಂತೇಳಿದರೆ ಅವು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆ ಕಾರ್ಬನನ್ನು ಸಿಕ್ವೆಸ್ಟರ್ ಮಾಡ್ತವೆ. ಮರಗಳಲ್ಲಿ ಮತ್ತು ಎಲೆಗಳ ಮೂಲಕ ಸಾಯಿಲ್ನಲ್ಲಿ ಸಿಕ್ವೆಸ್ಟರ್ ಮಾಡ್ತಾರೆ. ಎರಡನೇದು, ಗಿಡ ಮರಗಳನ್ನು ಜಾಸ್ತಿ ನಾವು ಬೆಳೆಸಬೇಕು. ಎಲ್ಲಿ? ಬಯಲು ಸೀಮೆಯಲ್ಲಿ. ಈಗ ಉತ್ತರ ಕರ್ನಾಟಕದಲ್ಲಿ ಅಥವಾ ಬಯಲು ಸೀಮೆಯಲ್ಲಿ ಈ ಗಿಡ ಮರಗಳನ್ನು ರೈತರ ಹೊಲಗಳಲ್ಲಿ ನಾವು ಜಾಸ್ತಿ ಬೆಳೆಸೋದ್ರಿಂದ ಏನಾಗುತ್ತೆ ಅಂದರೆ ರೈತರುಗಳಿಗೂ ಕೂಡ ಅನುಕೂಲವಾಗೋದ್ರ ಜೊತೆಗೆ ಈ ಮರಗಳು ಆ್ಯಕ್ಚುಲಿ ಮಳೆ ನೀರನ್ನು ಒಳಗೆ ಹಿಂಗಿಸ್ತವೆ ಮತ್ತು ಎಲೆಗಳು ಬಿದ್ದು ಆ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಆ ಇಂಗಾಲವನ್ನು, ಸಾವಯವ ಕಾರ್ಬನ್ ಅಂತಾರೆ, ಅದು ನಮ್ಮ ಸಾಯಿಲ್ನಲ್ಲಿ ಜಾಸ್ತಿ ಆಗ್ತದೆ. ಸಾವಯವ ಕಾರ್ಬನ್ ಯಾವಾಗ ನಮ್ಮ ಸಾಯಿಲ್ನಲ್ಲಿ ಜಾಸ್ತಿ ಆಗುತ್ತೆ, ಆ ಸಾಯಿಲ್ ಟೆಕ್ಸ್ಚರ್ ಆ್ಯಂಡ್ ಸ್ಟ್ರಕ್ಚರ್ ಅಂತಾರೆ ಗುಣಮಟ್ಟ ಜಾಸ್ತಿಯಾಗಿ ಒಂದು ಸ್ಪಾಂಜ್ ಎಫೆಕ್ಟ್ ಬರುತ್ತೆ. ಬಿದ್ದ ಮಳೆಯನ್ನು ನಿಧಾನವಾಗಿ ಹಿಂಗಿಸೋ ಒಂದು ಜಾಸ್ತಿ ಆಗೋದ್ರಿಂದ ಈ ಮರಗಳು ಮತ್ತು ಗಿಡಗಳನ್ನು ನಾವು ಸಾಂದ್ರತೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ಆ್ಯಕ್ಚುಲಿ ಇನ್ ದ ಲಾಂಗ್ ರೇಂಜ್ನಲ್ಲಿ ನಾವು ಇದನ್ನ ತಗ್ಗಿಸೋದು, ಅದರ ಪರಿಣಾಮವನ್ನು ತಗ್ಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಏನು ಮೈಕ್ರೋ ಕ್ಲೈಮೇಟ್ ಅಂತೇವೆ, ಆ ಮೈಕ್ರೋ ಕ್ಲೈಮೇಟನ್ನು ಕೂಡ ಸುಧಾರಣೆಗೆ ಗಿಡ ಮರಗಳನ್ನ ಸಾಂದ್ರತೆಯನ್ನು ಹೆಚ್ಚೋದ್ರಿಂದ ಅನುಕೂಲ ಆಗುತ್ತೆ. ಜೊತೆಗೆ ರೈತರಿಗೆ ಇಂಟರ್ಮಿಟೆಂಟ್ ಇನ್ಕಮ್ ಕೂಡ ಬರ್ತದೆ. ಬರಗಾಲ ಬಂದಾಗ ಏನೇ ಬೆಳೆದಿದ್ರೆ ಈ ಮರಗಳಾದರೂ ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ರೂಪಣೆ ಮಾಡ್ಬೋದು. ಜೊತೆಗೆ ನಮ್ಮಲ್ಲಿ ಅರಣ್ಯ ಬೆಂಕಿಯನ್ನು ತಡೆಗಟ್ಟಬೇಕು. ಅದೊಂದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಫೆಕ್ಟಿವ್ ಪ್ರೋಗ್ರಾಮ್ ಮಾಡೋದ್ರಿಂದ ನಮ್ಮ ತುಂಗಭದ್ರಾ ನದಿಯಿಂದ ಕೆಳಗಿರುವಂಥ ಅರಣ್ಯ ಪ್ರದೇಶಗಳಲ್ಲಿ ಬಂಡೀಪುರ, ನಾಗರಹೊಳೆ ಏನು ವೈಲ್ಡ್ ಲೈಫ್ ಏರಿಯಾದಲ್ಲಿದೆ, ಮೀಡಿಯಾನು ಕೂಡ ಇದಕ್ಕೆ ಕಾರಣ. ನಮ್ಮನ್ನು ಫೋಕಸ್ ಮಾಡ್ತಿದ್ದಾರೆ, ಜನರು ಕೂಡ ಇಂಟ್ರೆಸ್ಟ್ ತಗೊಂತಾರೆ ವೈಲ್ಡ್ ಲೈಫ್ ಬಗ್ಗೆ. ಆದ್ದರಿಂದ ಭಾಳಷ್ಟು ಪ್ರಮಾಣದಲ್ಲಿ ನಮ್ಮ ಫಾರೆಸ್ಟ್ ಫೈರನ್ನು ಎಫೆಕ್ಟಿವ್ ಆಗಿ ನಾವು ಕಂಟ್ರೋಲ್ ಮಾಡಿದ್ವಿ. ಕೆಲವೆಡೆ ರೈತರು ಕೂಡ ಈ ಒಂದು ಅರಣ್ಯ ಒತ್ತುವರಿ ಮಾಡ್ಕೊಂಡಿರೋರಾಗಿರ್ಬೋದು, ಈಗ ಅರಣ್ಯ ಗಡಿಯಲ್ಲಿ ಇರುವಂಥ ರೈತರು ಕೂಡ ಬೆಳೆಗಳು ಬೆಳೆಯೋಕ್ಕೋಸ್ಕರ ಅರಣ್ಯ ಒಂದು ಬೆಂಕಿಯನ್ನ ಹಾಕ್ತಾರೆ ಅಂತದನ್ನ ಕೇಳ್ಪಟ್ಟಿದ್ದೀನಿ. ಅದು ಅದರಿಂದ ಹೇಗೆ ತಡೆಗಟ್ತೀರಿ ಅದನ್ನ? ಅದು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಜನರಿಗೆ. ನಾವು ಆ್ಯಕ್ಚುಲಿ ನಮ್ಮಲ್ಲಿ ಯಾಕೆ ಜಾಗತಿಕ ತಾಪಮಾನ ಬರ್ತದೆ ಅಂದರೆ ಈ ಥರ ನಾವು ಬೆಳೆದಿರುವಂಥ ಅರಣ್ಯಗಳನ್ನು ಬೆಂಕಿ ಹಾಕೋದ್ರ ಮೂಲಕ ಭಾಳಷ್ಟು ಇಂಗಾಲದ ಅಂಶ ನಮ್ಮ ಅರಣ್ಯದಲ್ಲಿ ಸಾಂದ್ರತೆ ಆಗ್ತದೆ. ಆದ್ದರಿಂದ ಅದಕ್ಕೆ ಬೆಂಕಿ ಸೀಸನು ನಮಗೆ ಗೊತ್ತು ಯಾವಾಗ ಬರ್ತದೆ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ, ಏಪ್ರಿಲ್ನಲ್ಲಿ ಜಾಸ್ತಿ ಇರ್ತದೆ ನಮ್ಮ ಮಾರ್ಚ್, ಏಪ್ರಿಲ್, ಮೇನಲ್ಲಿ. ಆದರೆ ನಾವು ಇದಕ್ಕೆ ಪೂರ್ವಯೋಜಿತವಾಗಿ ಕಾರ್ಯಕ್ರಮವನ್ನು ನವೆಂಬರ್ನಲ್ಲೇ ಮಾಡಿ ಜನರಿಗೆ ಅರಿವು ಮೂಡಿ ಮತ್ತು ನಾವು ಕೂಡ ರೆಡಿಯಾಗಿರಬೇಕು. ಅರಣ್ಯ ಇಲಾಖೆ ಫೈರ್ ಡಿಪಾರ್ಟ್ಮೆಂಟಿಗೆ ಹೇಳಿರಬೇಕಾಗ್ತದೆ, ಮತ್ತು ಬೆಂಕಿ ಲೈನ್ಸ್ ಮಾಡಿರಬೇಕಾಗ್ತದೆ, ಫೈರ್ ವಾಚರ್ಸ್ ಇರಬೇಕಾಗ್ತದೆ, ಮತ್ತು ಸ್ಥಳೀಯ ಪೇಪರ್ಗಳಲ್ಲಿ, ಮಾಧ್ಯಮಗಳು ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗ್ತದೆ, ಗ್ರಾಮ ಅರಣ್ಯ ಸಮಿತಿಗಳಿಗೆ ನಾವು ಮಾಹಿತಿ ಕೊಡಬೇಕಾಗ್ತದೆ. ಆದ್ದರಿಂದ ಮುನ್ನೆಚ್ಚರಿಕೆ ಮತ್ತು ಅದ್ರ ಬಗ್ಗೆ ಒಂದು ರೀತಿಯಲ್ಲಿ ಎಕೋಸಿಸ್ಟಮ್ ಡೆವಲಪ್ ಮಾಡಬೇಕು. ಎಂಟೈರ್ ಮೆಷಿನರಿ ಫಾರೆಸ್ಟ್ ಫೈರ್ ಬಗ್ಗೆ ಒತ್ತು ಕೊಟ್ಟಿದ್ವಿ ಅಂತ ಹೇಳಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಮಾಡಿದ್ವಿ. ಅದೇ ಮಾದರಿಯಲ್ಲಿ ನಾರ್ತ್ ಕರ್ನಾಟಕ, ಅದರಲ್ಲೂ ಕೆನರಾ ಮತ್ತು ಬೆಳಗಾಂ ಪ್ರಾದೇಶಿಕರು ಅಥವಾ ಶಿವಮೊಗ್ಗ ಪ್ರಾದೇಶಿಕರು ಮಾಡೋದ್ರಿಂದ ಮತ್ತು ಆ ತಿಂಗಳುಗಳಲ್ಲಿ ನಮ್ಮ ಸಿಬ್ಬಂದಿ ಜಾಸ್ತಿ ಓಡಾಟ ಮಾಡೋದ್ರಿಂದ, ಜನರ ಬಳಕೆ ಬರೋದ್ರಿಂದ ಇದನ್ನು ನಾವು ಕಡಿಮೆ ಮಾಡೋಕ್ಕೆ ಆಗ್ತದೆ.
ಈಗ ಜೀವ ಸಂಕುಲಗಳಿಗೆ ಬರೋದಾದರೆ, ಅರಣ್ಯಗಳಲ್ಲಿನ ಜೀವ ಸಂಕುಲಗಳಿಗೂ ಕೂಡ ಈ ಹವಾಮಾನ ಬದಲಾವಣೆ ಭಾಳಷ್ಟು ಪರಿಣಾಮಗಳನ್ನ ಬೀರಿರುತ್ತೆ. ಯಾವ ರೀತಿ ಬದಲಾವಣೆಗಳನ್ನ ನೋಡ್ತೀವಿ, ಹಾಗೆ ಹೇಗೆ ಅದನ್ನು ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು? ತಾವು ಹೇಳ್ತಿರೋದು ಅತ್ಯುತ್ತಮವಾಗಿದೆ. ಯಾಕೆಂತೇಳಿದರೆ ನಾವು ಇದುವರೆಗೂ ಕೂಡ ಹವಾಮಾನ ಬದಲಾವಣೆ ಬಗ್ಗೆ ಬರೀ ಮನುಷ್ಯನಿಂದಲೇ ಮನುಷ್ಯನದು. ಇದೆಲ್ಲ ಹವಾಮಾನ ಬದಲಾವಣೆ ಮನುಷ್ಯನ ಪ್ರಕ್ರಿಯೆಗಳಿಂದಲೇ ಹವಾಮಾನ ಬದಲಾವಣೆ ಆಗಿರೋದು. ಮತ್ತು ಅದನ್ನು ಹವಾಮಾನ ಬದಲಾವಣೆಗೆ ನಾನು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆನೇ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ವಿ. ಈ ನಮ್ಮ ಪ್ರಾಣಿಗಳು, ಸಸ್ಯವರ್ಗಗಳು ಅವಕ್ಕೆ ಮಾತನಾಡೋಕ್ಕೆ ಬರೋದಿಲ್ಲ. ದೇ ಡೋಂಟ್ ಸ್ಪೀಕ್ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ರೀಸನ್. ಪೊಲಿಟಿಕಲ್ ಪಾರ್ಟಿ ಆಗಲಿ, ರಿಲಿಜನ್ ಆಗಲಿ, ಧರ್ಮ ಆಗಲಿ ಏನಿರೋದಿಲ್ಲ. ದೇ ಆರ್ ದಿ ವಾಯ್ಸ್ಲೆಸ್. ಅದೇ ಥರ ನಮ್ಮ ಫ್ಯೂಚರ್ ಜನ್ರೇಷನ್ ಏನಿದೆ, ಮುಂದಿನ ಸಂಕುಲ ಜನರೇಷನ್, ಅವರು ಕೂಡ ವಾಯ್ಸ್ಲೆಸ್. ದೇ ಡೋಂಟ್ ಹ್ಯಾವ್ ಎನ್ ಅ ವಾಯ್ಸ್. ಸೊ ಹೂ ಹ್ಯಾಸ್ ಟು ಸ್ಪೀಕ್ ಆನ್ ದೆಮ್ ಅನ್ನೋದನ್ನು ಆ್ಯಕ್ಚುಲಿ ನಾವು ನಿರ್ಧಾರ ಮಾಡಬೇಕಾಗ್ತದೆ. ಈಗ ಕೇವಲ ಅರಣ್ಯ ಇಲಾಖೆನೇ ವನ್ಯಜೀವಿಗಳ ಬಗ್ಗೆ ಸಂರಕ್ಷಣೆ ಮಾಡಬೇಕು, ಅದನ್ನು ಮಾಡಬೇಕು ಅನ್ನೋ ತಪ್ಪು. ನಮ್ಮ ಎಂಟೈರ್ ಮನುಕುಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಸೊ ಏನು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆ ಈ ರೀತಿಯ ಒಂದು ಹವಾಮಾನ ಬದಲಾವಣೆ ವೈಪರೀತ್ಯಗಳನ್ನ ಎದುರಿಸೋದಕ್ಕಾಗಲಿ, ಈಗ ಅರಣ್ಯವನ್ನು ಕಾಪಾಡ್ಕೊಳ್ಳೋಕ್ಕಾಗಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ಬೇಕಾಗತ್ತೆ? ಏನು ನಮ್ಮ ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಏನು ಎಂಪ್ರಿ ಇದೆ, ಇದ್ರ ಮೂಲಕ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಎಕೋ ಕ್ಲಬ್ಗಳು ಅಂತೇಳಿ ಒಂದು ಸ್ಕೀಮ್ ಇದೆ. ಈ ಎಕೋ ಕ್ಲಬ್ಗಳು ಅಂತ ಹೇಳಿದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಸುಮಾರು 15,000 ಎಕೋ ಕ್ಲಬ್ಗಳನ್ನು ನಮ್ಮ ರಾಜ್ಯದಲ್ಲಿದ್ದಾವೆ. ಅಲ್ಲಿ ನಾವು ಆ್ಯಕ್ಚುಲಿ ಮಕ್ಕಳೊಂದಿಗೆ ಸಂವಾದವನ್ನು ಮಾಡಿ, ನಮ್ಮ ಸಂಸ್ಥೆಯಿಂದ ಹೋಗಿ ಸ್ಥಳೀಯ ರಿಸೋರ್ಸ್ ಪರ್ಸನ್ ಜೊತೆಗೆ ಹವಾಮಾನ ಬದಲಾವಣೆ ಏನು, ಅದರ ನಿಟ್ಟಿನಲ್ಲಿ ನಾವು ಏನೇನು ಕ್ರಮಗಳನ್ನು ಮಾಡಬೇಕು ಅಂತೇಳಿ, ಒಂದು ನೀರನ್ನು ಸಂರಕ್ಷಣೆ ಮಾಡಬೇಕು, ಮಳೆ ನೀರನ್ನ ಕೊಯ್ಲು ಮಾಡಬೇಕು, ಮತ್ತು ತ್ಯಾಜ್ಯ ನಿರ್ವಹಣೆ ಮಾಡಬೇಕಾಗ್ತದೆ. ತ್ಯಾಜ್ಯ ನಿರ್ವಹಣೆ ಒಂದು ಆ್ಯಕ್ಚುಲಿ ನಗರ ಪ್ರದೇಶಗಳಲ್ಲಿ ಭಾಳ ಮುಖ್ಯವಾದ ದೊಡ್ಡ ಸಮಸ್ಯೆ. ಅದಕ್ಕೆ ಹೇಗೆ ಪ್ಲಾಸ್ಟಿಕ್ಕನ್ನು ಕಂಟ್ರೋಲ್ ಮಾಡೋದು ಹೆಂಗೆ, ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ಮನವರಿಕೆ ಮಾಡ್ತೇವೆ. ಮೊದಲನೇದಾಗಿ ಅವ್ರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕಾಗ್ತದೆ. ನಮ್ಮ ವೈಯಕ್ತಿಕವಾಗಿ ಮಟ್ಟದಲ್ಲಿ ಅಂತೇಳಿದರೆ ನಾವು ಹವಾಮಾನ ಬದಲಾವಣೆ ಒಳಗೊಂಡಂತೆ ಹೌ ವಿ ಅಡಾಪ್ಟ್ ಟು ದಿ ಆ್ಯಕ್ಚುಲಿ ದಿ ಎಕ್ಸ್ಪೆಕ್ಟೆಡ್ ಚೇಂಜಸ್. ಮತ್ತು ದಿ ಯೂಸ್ ಆಫ್ ಟೆಕ್ನಾಲಜೀಸ್ ಅಂತ ಹೇಳಿದ್ರೆ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ನಾವು ಪ್ರಿಡಿಕ್ಟ್ ಮಾಡಬೇಕಾಗ್ತದೆ. ಈಗ ಬೆಂಗಳೂರಿನಂಥ ಏರಿಯಾದಲ್ಲಿ ಎಲ್ಲಿ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇದೆ, ಫಾರ್ ಎಕ್ಸಾಂಪಲ್ ಸಿಲ್ಕ್ ಬೋರ್ಡ್ ಹೆಬ್ಬಾಳ್ನಲ್ಲಿ ಪೊಲ್ಯೂಷನ್ ಲೆವೆಲ್ ಇಷ್ಟಿದೆ ಅಂತೇಳಿ ಆ್ಯಕ್ಚುಲಿ ಇಟ್ ಈಸ್ ಅವೈಲಬಲ್ ಇನ್ ದಿ ವೆಬ್ಬಲ್ಲಿ ಇದೆ. ನಮ್ಮ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇದೆಲ್ಲ ಆ್ಯಕ್ಚುಲಿ ಮಾಹಿತಿನ ಒದಗಿಸ್ತಿದೆ. ಈ ಮಾಹಿತಿನ ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ತಲುಪಿರೆ ಏನು ಮಾಡ್ಬೋದು? ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇದ್ರೆ ಅಂದರೆ 2-3 ಮಾಡ್ಬೋದು. ವಯಸ್ಸಾದರು, ಅಸ್ತಮ ಇರೋರು ಈ ಥರ ಜಾಗಗಳಿಗೆ ಹೋಗ್ಬಾರ್ದು. ಹೋಗಲೇಬೇಕಾದ ಅನಿವಾರ್ಯತೆ ಇದ್ದರೆ ದೇ ಕ್ಯಾನ್ ಟೇಕ್ ಪ್ರಿಕಾಷನ್, ಅಂದರೆ ಮಾಸ್ಕನ್ನು ಹಾಕೊಂಡು ಅಲ್ಲಿಗೆ ಹೋಗ್ಬೋದಾಗುತ್ತೆ. ಮತ್ತು ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು, ಸ್ವಾಭಾವಿಕ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬೇಕು, ಮತ್ತು ಕಸ ವಿಲೇವಾರಿಯನ್ನು ಮಾಡಬೇಕಾಗುತ್ತೆ. ಮಕ್ಕಳಿಗೆ ಕೂಡ ಇದನ್ನು ಈಗಲೇ ನಾವು ಒಳಗೊಳಿಸಬೇಕು. ಇಟ್ ಈಸ್ ನಾಟ್ ಎ ಡೆಫಿಸಿಟ್ ಆಫ್ ದಿ ನಾಲೆಡ್ಜ್, ಇಟ್ ಈಸ್ ನಾಟ್ ಎ ಡೆಫಿಸಿಟ್ ಆಫ್ ದಿ ವಿಸ್ಡಮ್ ದಟ್ ಈಸ್ ರೆಸ್ಪಾನ್ಸಿಬಲ್. ಓನ್ಲಿ ದಟ್ ಹೌ ದಿಸ್ ನಾಲೆಡ್ಜ್ ಆ್ಯಂಡ್ ದಿಸ್ ವಿಸ್ಡಮ್ ಪುಟ್ ಇನ್ ಟು ದಿ ಆಕ್ಷನ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. ಈಸ್ ಅ ಟೈಮ್ ಟು ಆ್ಯಕ್ಟ್. ಆ್ಯಂಡ್ ನಾನು ಪದೇ ಹೇಳ್ತಿರ್ತಿದ್ದೀನಿ, ಈ ಕನ್ಸರ್ವೇಷನ್ನು, ಈ ಕ್ಲೈಮೇಟ್ ಚೇಂಜಿಂಗ್ ಏನಂತಲ್ಲ, ಇಟ್ ಈಸ್ ಮಾರಲ್, ಇಟ್ ಈಸ್ ಸ್ಪಿರಿಚುವಲ್, ಇಟ್ ಈಸ್ ಎಥಿಕಲ್ ಇನ್ ನೇಚರ್. ಇಟ್ಸ್ ಆಲ್ ಅಬೌಟ್ ಮೀ. ಇಟ್ಸ್ ಆಲ್ ಅಬೌಟ್ ವಾಟ್ ಐ ಡೂ ವೆನ್ ನೋಬಡಿ ಈಸ್ ವಾಚಿಂಗ್ ಈಸ್ ಕನ್ಸರ್ವೇಷನ್. ನಾನು ಯಾರು ನೋಡಿದಾಗ ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಮುಂದಿನ ಭವಿಷ್ಯತ್ತು ನಿರ್ಧಾರ ಆಗಿದೆ. ಸ್ಪೆಷಲಿ ದಿ ಇಂಟರ್ ಜನರೇಷನ್ ಇಕ್ವಿಟಿ, ನಾವು ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ. ತುಂಬ ಒಳ್ಳೆಯ ವಿಷಯನ ತಿಳಿಸ್ಕೊಟ್ರೆ. ಯಾಕಂದರೆ ಪ್ರತಿಯೊಬ್ಬರು ಆ್ಯಕ್ಷನ್ನಲ್ಲಿ ನಾವು ಭಾಗವಹಿಸಿದಾಗ ಮಾತ್ರನೇ ಈ ಒಂದು ಹವಾಮಾನ ಬದಲಾವಣೆ ಆಗಲಿ ಎಲ್ಲ ಒಂದು ನಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ. ಅವರವರು ವೈಯಕ್ತಿಕವಾಗಿ ನಮ್ಮ ಅಕ್ಕಪಕ್ಕದವ್ರಿಗೆ, ಹಾಗೆ ಸಮುದಾಯಗಳು, ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರೂ ಈ ಬಗ್ಗೆ ಜಾಗೃತಿಗೊಂಡು ಈ ಒಂದು ಹವಾಮಾನ ಬದಲಾವಣೆಗೆ ಕೈ ಜೋಡಿಸ್ಬೇಕಂತ ಹೇಳಿದ್ರಿ. ಬಹಳ ಪ್ರಮುಖವಾದ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ. ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸಿದವರು ಬಿಪಿ ರವಿ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು. ವಿಷಯ ಅರಣ್ಯ ಮತ್ತು ಹವಾಮಾನ ಬದಲಾವಣೆ.